ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣ ವಿಸ್ತಾರವಾಗಿ ವಿವರಣೆಯನ್ನು ಕೊಡ್ತಾನೆ. ಇಂದಿನ ಶ್ಲೋಕಗಳಲ್ಲಿ ಸ್ಥಿತಪ್ರಜ್ಞನಾದವನು ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಕಷ್ಟ ಬಂದಾಗ, ಸುಖ ಬಂದಾಗ ವಿಚಲಿತನಾಗದೆ ಗಟ್ಟಿ ಮನಸ್ಸನ್ನು ಹೊಂದಬೇಕು. ಜೀವನದ ಏರುಪೇರುಗಳಿಗೆ ಉದ್ವೇಗಕ್ಕೆ ಒಳಗಾಗಬಾರದು ಅಂತ ಹೇಳ್ತಾನೆ. ಈಗಿನ ಶ್ಲೋಕದಲ್ಲಿ ಮತ್ತಷ್ಟು ವಿವರಣೆಯನ್ನು ಕೊಡ್ತಾನೆ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 58ನೇ ಶ್ಲೋಕ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಈ ಶ್ಲೋಕದ ಅರ್ಥ, ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಕ್ಕೆ ಎಳೆದುಕೊಳ್ಳುವಂತೆ ಯಾರು ತನ್ನ ಇಂದ್ರಿಯಗಳನ್ನು ಮತ್ತು ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಳ್ಳಬಲ್ಲರೋ ಅಂಥವರು ಪರಿಪೂರ್ಣ ಸ್ಥಿತಪ್ರಜ್ಞರಾಗ್ತಾರೆ ಅಂತಲೇ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ನಮ್ಮನ್ನು ನಮ್ಮ ಇಂದ್ರಿಯಗಳೇ ದಾರಿ ತಪ್ಪಿಸೋದು. ಯಾವುದು ಬೇಡವೋ ಅದೇ ಬೇಕು ಎನ್ನುವ ಆಸೆ ಹುಟ್ಟಿಸುತ್ತೆ. ಆದರೆ ಒಬ್ಬ ಯೋಗಿಯಾದವನು, ಭಗವಂತನ ಸಾಕ್ಷಾತ್ಕಾರ ಪಡೆದವನು, ತನ್ನ ಯೋಜನೆಗಳಿಗೆ ಅನುಗುಣವಾಗಿ ಇಂದ್ರಿಯಗಳನ್ನು ನಿಯಂತ್ರಿಸ್ತಾನೆ. ಹೇಗೆ ಅಂದರೆ, ಆಮೆ ನೀರಿನಲ್ಲಿ ಸಂಚರಿಸುತ್ತಿರುವಾಗ ತನ್ನ ಕೈಕಾಲುಗಳನ್ನು ಹೊರಗೆ ಚಾಚಿ ತನಗೆ ಆಹಾರವನ್ನು ತೆಗೆದುಕೊಳ್ಳುತ್ತೆ. ಆದರೆ ಅದಕ್ಕೆ ಅಪಾಯ ಬಂದೊಡನೆ ತನ್ನ ಬಲಿಷ್ಠವಾದ ಚಿಪ್ಪಿನೊಳಗೆ ಕೈಕಾಲು ತಲೆಯನ್ನು ಚಿಪ್ಪಿನೊಳಗೆ ಸಂಪೂರ್ಣವಾಗಿ ಎಳೆದುಕೊಂಡು ಸುರಕ್ಷಿತವಾಗಿರುತ್ತೆ. ಹಾಗೆ ಸ್ಥಿತಪ್ರಜ್ಞನು ತನ್ನ ಶರೀರ ಪೋಷಣೆಗೆ ಬೇಕಾದಷ್ಟು ವ್ಯವಹಾರಗಳನ್ನು ಇಂದ್ರಿಯಗಳ ಮೂಲಕ ನೆರವೇರಿಸಿಕೊಳ್ತಾನೆ. ಆದರೆ ಅವನನ್ನು ಯಾರಾದರೂ ಇಂದ್ರಿಯಗಳ ಮೂಲಕ ಕಟ್ಟಿಹಾಕಲು ಪ್ರಯತ್ನ ಪಟ್ಟರೆ ಅದು ಸಾಧ್ಯ ಆಗೋದಿಲ್ಲ. ತನ್ನ ಮನಸ್ಸನ್ನು ಇಂದ್ರಿಯ ಕಡೆ ಹರಿದು ಹೋಗದಂತೆ ನೋಡಿಕೊಳ್ತಾನೆ. ಹಾಗೆ ನಾವು ನಮ್ಮ ಪಂಚೇಂದ್ರಿಯಗಳನ್ನು ಗಟ್ಟಿ ಮನಸ್ಸಿನ ಕೋಟೆಯೊಳಗೆ ಎಳೆದುಕೊಳ್ಳಬೇಕು. ಅಲ್ಲಿ ಅಂತರ್ಮುಖಗೊಳಿಸಬೇಕು. ಅಂತರ್ಮುಖಗೊಳಿಸೋದು ಅಂದರೆ ನಾವು ನೋಡುವ ದೃಷ್ಟಿಯನ್ನು ಬದಲಿಸಿಕೊಳ್ಳೋದು. ಎಲ್ಲವೂ ಅಂತರಂಗ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಿ ಅದರಲ್ಲಿನ ಒಳ್ಳೆತನವನ್ನು ಗುರುತಿಸಬೇಕು. ಅದು ಸೃಷ್ಟಿಸಿದ ಭಗವಂತನ ಮಹಿಮೆಯನ್ನು ಅನುಸಂಧಾನ ಮಾಡಬೇಕು. ನಾವು ಭಗವಂತ ಸೃಷ್ಟಿಸಿದ ಈ ಪ್ರಪಂಚವನ್ನು ನೋಡ್ತೇವೆ. ನೋಡುತ್ತಾ ನೋಡುತ್ತಾ ಅದರ ಹಿಂದೆ ಇರುವ ಆ ವಿಶ್ವಶಕ್ತಿಯ ಮಹಿಮೆಯನ್ನು ಯೋಚಿಸಿದರೆ ಅದು ಅಂತರ್ಮುಖವಾದ ಒಳನೋಟ ಆಗುತ್ತೆ. ಎಲ್ಲ ವಸ್ತುಗಳ ಒಳಗೂ ಭಗವಂತನಿದ್ದಾನೆ ಎನ್ನುವ ವಿಚಾರ, ಒಂದೊಂದು ಅಭಿವ್ಯಕ್ತಿಯಲ್ಲಿ ಭಗವಂತನ ಒಂದೊಂದು ವಿಭೂತಿ ಇದೆ ಅಂತ ತಿಳಿದಾಗ ಯಾವುದೂ ನಮ್ಮನ್ನು ದಾರಿ ತಪ್ಪಿಸೋದಿಲ್ಲ. ಜ್ಞಾನಿಯಾದವನು ಈ ರೀತಿಯಲ್ಲಿ ಪ್ರಪಂಚವನ್ನು ನೋಡ್ತಾನೆ. ನಾವು ಈ ಪ್ರಪಂಚವನ್ನು ಬದಲಿಸಲು ಸಾಧ್ಯವಿಲ್ಲ. ಪ್ರಪಂಚವನ್ನು ನಾವು ನಮ್ಮ ಇಷ್ಟದಂತೆ ನಿಯಂತ್ರಿಸಲೂ ಸಾಧ್ಯವಿಲ್ಲ. ಪ್ರಪಂಚ ಇದ್ದ ಹಾಗೆ ಅದಕ್ಕೆ ಅನುಗುಣವಾಗಿ ಬದುಕುವ ಮನೋವೃತ್ತಿಯನ್ನು ಬೆಳೆಸಿಕೊಂಡಾಗ ಯಾವ ಸಮಸ್ಯೆಯೂ ಇರೋದಿಲ್ಲ. ಇಲ್ಲಿ ಅರ್ಜುನನು ತನ್ನ ಇಂದ್ರಿಯಗಳನ್ನು ತನ್ನ ತೃಪ್ತಿಗಾಗಿ ಬಳಸದೆ ಭಗವಂತನ ಸೇವೆಗಾಗಿ ಬಳಸಬೇಕು ಅಂತ ಶ್ರೀಕೃಷ್ಣ ಉಪದೇಶವನ್ನು ಮಾಡ್ತಾನೆ. ಇಂದ್ರಿಯಗಳನ್ನು ಸದಾ ನಿಯಂತ್ರಣದಲ್ಲಿಟ್ಟು ಭಗವಂತನ ಸೇವೆಯಲ್ಲಿರಬೇಕು ಅಂತಲೇ ಪರಮಾತ್ಮ ಶ್ರೀಕೃಷ್ಣ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.